Praise the Lord. ದೇವರಿಗೆ ಸ್ತೋತ್ರವಾಗಲಿ. Greetings to you all in the precious name of our Lord and Savior Jesus Christ. ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. As we are seeing and meditating upon Psalms chapter 23 verse 4, ನಾವು ನಮ್ಮ ವಾಕ್ಯ ಭಾಗವನ್ನು ಕೀರ್ತನ ಭಾಗ 23:4 ನಾವು ಧ್ಯಾನ ಮಾಡಬೇಕಾದ್ರೆ, I would like to continue the message. ನಾನು ನನ್ನ ಕಳೆದ ಒಂದು ಸಂದೇಶವನ್ನು ಮುಂದುವರಿಸಲಿಕ್ಕೆ ಇಷ್ಟಪಡುತ್ತೇನೆ. So as we saw that the rod and thy staff they comfort me. ನಾವು ನೋಡುತ್ತೇವೆ, ನಿನ್ನ ದೊಣ್ಣೆ ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತದೆ ಎಂಬುದಾಗಿ. So today I would like to explain about the shepherd who will generally have the rod and the staff in his hand. ನಾನು ನಿಮಗೆ ಇವತ್ತು ಆ ಕುರುಬನು ಆ ಒಂದು ದೊಣ್ಣೆ ಮತ್ತೆ ಕೋಲು ಆತನ ಕೈಯಲ್ಲಿರುವುದರ ಬಗ್ಗೆ ನಿಮಗೆ ಹೇಳುವಾತನಾಗಿರುತ್ತೇನೆ. So the rod is generally it is short but very strong. ಆ ದೊಣ್ಣೆ ಅಥವಾ ದಂಡು ಎಂಬುದು ಅದು ತುಂಬಾ ಮೋಟ ಆಗಿರುತ್ತದೆ ಮತ್ತೆ ಅದು ತುಂಬಾ ಗಟ್ಟಿಯಾಗಿರುತ್ತದೆ. So the staff is generally which is a long and which will have a hook on the top. ಆ ಕೋಲು ಎಂಬುದು ಅದು ಒಂದು ಸಣ್ಣದಾಗಿ ತುಂಬಾ ಉದ್ದಕ್ಕೆ ಇರುತ್ತದೆ ಮತ್ತೆ ಅದು ಮೇಲಿಂದ ಸ್ವಲ್ಪ ಬಗ್ಗಿರುತ್ತದೆ. So why will this shepherd have this with him? ಯಾಕೆ ಒಂದು ಕುರುಬನ ಹತ್ರ ಈ ಎರಡು ವಸ್ತುಗಳಿರುತ್ತದೆ? So first I would like to talk about the staff. ಮೊದಲನೇದಾಗಿ ನಾನು ಕೋಲಿನ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡುತ್ತೇನೆ. So the staff generally what the shepherd will do is to show the way to the sheep. ಆ ಕೋಲನ್ನು ಕುರುಬನು ಆ ಕುರಿಗಳಿಗೆ ದಾರಿ ತೋರಿಸಲಿಕ್ಕೆ ಉಪಯೋಗಿಸುತ್ತಾನೆ. So and this shepherd also used the staff to pull the leaves from the tree and to break and to give it to the sheep. ಅನೇಕ ಬಾರಿ ಕುರುಬನು ಆ ಕೋಲನ್ನು ಆ ಎತ್ತರವಾದಂತಹ ಮರದಲ್ಲಿರುವ ಎಲೆಗಳನ್ನು ತೆಗೆದು ಆ ಕುರಿಗಳಿಗೆ ಕೊಡಲಿಕ್ಕೆ ಉಪಯೋಗಿಸುತ್ತಾನೆ. So first we looked that it shows the guidance to the sheep. ಅದು ಮೊದಲನೆಯದಾಗಿ ಆ ಕುರಿಗಳಿಗೆ ಮಾರ್ಗ ತೋರಿಸುವಂತದ್ದಾಗಿರುತ್ತದೆ. The second is the providence for the sheep. ಎರಡನೆಯದಾಗಿ ಆ ಕುರಿಗಳಿಗೆ ಒದಗಿಸುವಂತದ್ದಾಗಿರುತ್ತದೆ. And also wherever the sheep falls in a pit or any other slippery places, ಮೂರನೇದಾಗಿ ಆ ಒಂದು ಕುರಿಗಳು ಯಾವುದೇ ಒಂದು ತಗ್ಗು ಪ್ರದೇಶ ಅಥವಾ ಮುಳ್ಳು ಗಿಡಗಳ ಮಧ್ಯೆ ಬಿದ್ದಿರುವಂತದ್ದಾಗಿದ್ದರೆ, so he will use the same long stick to and hold through the leg or the neck and pull that from the fallen place. ಕುರುಬನು ಅದೇ ಕೋಲನ್ನು ತೆಗೆದುಕೊಂಡು ಆ ಕುರಿಯ ಕತ್ತಿಗೆ ಹಾಕಿ ನಿಧಾನವಾಗಿ ಅದನ್ನು ಮೇಲೆತ್ತುವಾತನಾಗಿರುತ್ತಾನೆ. So David is explaining so well that thy rod and thy staff will comfort me. ದಾವೀದನು ಎಷ್ಟು ಒಳ್ಳೆಯದಾಗಿ ನಿನ್ನ ದೊಣ್ಣೆ ಮತ್ತೆ ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತದೆ ಎಂಬುದಾಗಿ ಹೇಳುತ್ತಿದ್ದಾನೆ. So as we are meditating on the staff, ನಾವು ಈ ಒಂದು ಕೋಲಿನ ಬಗ್ಗೆ ನಾವು ಮನನ ಮಾಡಬೇಕಾದ್ರೆ, so three important things I told. ಮೂರು ಮುಖ್ಯವಾದ ವಿಷಯಗಳ ಬಗ್ಗೆ. One, the shepherd used that to guide the sheep. ಮೊದಲನೇದಾಗಿ ಕುರುಬನು ಅದಕ್ಕೆ ದಾರಿ ತೋರಲು ಉಪಯೋಗಿಸಿದನು. So the second is to provide for the sheep. ಎರಡನೆಯದಾಗಿ ಕುರಿಗಳಿಗೆ ಅದಕ್ಕೆ ಒದಗಿಸುವಂತದನ್ನು ನೋಡಿದೆವು. So the third, we saw that if the sheep goes astray, the staff is used to pull back. ಮೂರನೆಯದಾಗಿ ಆ ಕುರಿಗಳು ಆ ತಗ್ಗಿನಲ್ಲಿ ಮುಳ್ಳಿನ ಮಧ್ಯದಲ್ಲಿ ಬಿದ್ದಾಗ ಅದನ್ನು ಸಂರಕ್ಷಿಸಲು ಉಪಯೋಗಿಸುವಂತದ್ದು. So maybe you are in a condition where there's some kind of guidance needed for your situation. ನೀವು ಒಂದು ಪರಿಸ್ಥಿತಿಯಲ್ಲಿರಬಹುದು ಎಲ್ಲಿ ನಿಮಗೆ ಒಂದು ಮಾರ್ಗವನ್ನು ಅಥವಾ ಒಂದು ಸ್ಥಳವನ್ನು ನಿಮಗೆ ತೋರಬೇಕೆಂಬುದಾಗಿ. Many times when we finish our certain course like SLC or PUC and degree, ಅನೇಕ ಬಾರಿ ನಾವು ನಮ್ಮ SSLC ಅಥವಾ PUC ಅಥವಾ ನಮ್ಮ ಒಂದು ಡಿಗ್ರಿ ಕೋರ್ಸ್ ಅನ್ನು ಮುಗಿಸಿರಬೇಕಾದ್ರೆ, generally students will be looking for a guidance from some or the other to show them which way or which course and which direction to move. ವಿದ್ಯಾರ್ಥಿಗಳು ಅವರ ಒಂದು ಟೀಚರ್ಸ್ ಹತ್ರ ಆಗ್ಲಿ ಬೇರೆಯೊಬ್ಬರ ಹತ್ರ ಆಗ್ಲಿ ನಾನು ಮುಂದೆ ಏನ್ ಮಾಡ್ಬೇಕು ಎಂಬುದಾಗಿ ಆಲೋಚನೆ ಕೇಳುವಂತವರಾಗಿರುತ್ತೆ. Maybe people who have finished their education is also in a junction where they want a guidance to which job they have to choose. ಅನೇಕರು ತಮ್ಮ ಒಂದು ಓದು ಮುಗಿಸಿ ಯಾವ ಕೆಲಸಕ್ಕೆ ಸೇರಬೇಕು ಎಂಬುವಂತ ಒಂದು ಕ್ಲಿಷ್ಟ ಪರಿಸ್ಥಿತಿಯಲ್ಲಿರಬಹುದು. So maybe there are some of you who are in the age of marriage and also want the guidance whom you need to marry.
ಅನೇಕರು ನಿಮ್ಮ ಮದುವೆಯ ವಯಸ್ಸಿನಲ್ಲಿ ಬಂದಿರಬಹುದು, ನಿಮಗೆ ಗೊಂದಲ ಆಲೋಚನೆ ಇರಬಹುದು, ಎಂತ ಒಂದು ವ್ಯಕ್ತಿಯನ್ನು ನಾವು ಮದುವೆ ಆಗಬೇಕೆಂಬುದಾಗಿ. So today the God wants to say that the staff of the shepherd will guide us. ಇವತ್ತು ದೇವರ ವಾಕ್ಯ ಹೇಳುತ್ತದೆ, ದೇವರ ಒಂದು ಕೋಲು ನಮಗೆ ಮಾರ್ಗ ತೋರಿಸುವಂತದ್ದಾಗಿದೆ ಎಂಬುದಾಗಿ. So this always guides the sheep in the right direction. ಇದು ಯಾವಾಗಲೂ ಕುರಿಗಳಿಗೆ ಒಂದು ಉತ್ತಮ ಮಾರ್ಗವನ್ನು ತೋರಿಸುವಂತದ್ದಾಗಿದೆ. Many times when we take the guidance from the people, it is good, but many times it also leads us for a misguidance. ಅನೇಕ ಬಾರಿ ನಾವು ಜನರ ಹತ್ರ ನಾವು ಒಂದು ಮಾರ್ಗ ಕೇಳಬೇಕಾದ್ರೆ ಅದು ಒಳ್ಳೆಯದು, ಆದ್ರೆ ಅನೇಕ ಬಾರಿ ಅದು ನಮ್ಮನ್ನು ಬೇರೆಯ ಒಂದು ಮಾರ್ಗಕ್ಕೆ ನಮ್ಮನ್ನು ತಿರುಗಿಸುವಂತದ್ದಾಗಿದೆ. Many times I've heard people saying that I just took the advice from so and so, but it was a great loss for me. ಅನೇಕ ಬಾರಿ ನಾನು ಕೇಳಿಸಿಕೊಂಡಿದ್ದೇನೆ, ಇಂಥವ್ರ ಹತ್ರ ನಾನು ಹೋಗಿ ಒಂದು ಆಲೋಚನೆ ಕೇಳಿದೆ, ಆದ್ರೆ ಅದು ಪ್ರಯೋಜನಕರವಾಗಿಲ್ಲ ಎಂಬುದಾಗಿ. But I have never heard a testimony where Jesus misleading anyone till date. ಆದ್ರೆ ನಾನು ಎಲ್ಲಿಯೂ ಸಹ ಸಾಕ್ಷಿ ಕೇಳಿಸಿಕೊಂಡಿಲ್ಲ, ಯೇಸು ಸ್ವಾಮಿಯಿಂದ ನಾನು ಒಂದು ಉತ್ತಮ ಒಂದು ಸ್ಥಿತಿಗೆ ಹೋಗ್ಲಿಲ್ಲ ಎಂಬುದಾಗಿ ಆ ಒಂದು ಸಾಕ್ಷಿಯನ್ನು ನಾನು ಕೇಳಿಸಿದೆ. Because Jesus said, I am the way. ಯಾಕಂದ್ರೆ ಯೇಸು ಕ್ರಿಸ್ತನು ಹೇಳುತ್ತಾನೆ, ನಾನೇ ಮಾರ್ಗವು ಎಂಬುದಾಗಿ. And he knows the perfect way for his children. ಆತನಿಗೆ ತನ್ನ ಮಕ್ಕಳಿಗೆ ಬೇಕಾದಂತ ಉತ್ತಮ ಮಾರ್ಗ ಆತನಿಗೆ ಗೊತ್ತಿದೆ. My dear brother, my dear sister, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, whichever the guidance that you are looking for, ಯಾವುದೇ ಒಂದು ಮಾರ್ಗದರ್ಶನ ನೀವು ಎದುರು ನೋಡುತ್ತಿರಬಹುದು. your guidance may not be in the internet, your guidance may not be in the guidebook, your guidance may not be in the social media, but your guidance is in the word of God. ನಿಮ್ಮ ಒಂದು ಮಾರ್ಗದರ್ಶನ ಅದು ಯಾವುದೇ ಕಂಪ್ಯೂಟರ್ನಲ್ಲಾಗ್ಲಿ, ಸೋಷಿಯಲ್ ಮೀಡಿಯಾನಲ್ಲಾಗ್ಲಿ ಅಥವಾ ಒಂದು ಗೈಡ್ ಅಲ್ಲಿ ಇಲ್ಲ, ಆದರೆ ಬಳಿಕ ದೇವರ ವಾಕ್ಯದಲ್ಲಿ ನಿಮ್ಮ ಮಾರ್ಗದರ್ಶನವಿದೆ. Because the staff represents the word of God. ಯಾಕಂದ್ರೆ ಆ ಕೋಲು ದೇವರ ವಾಕ್ಯವನ್ನು ಸೂಚಿಸುತ್ತದೆ. I would like to explain that in the coming episode. ನಾನು ಮುಂದೆ ಬರುವ ಒಂದು ಎಪಿಸೋಡ್ ಅಲ್ಲಿ ಇದರ ಬಗ್ಗೆ ಇನ್ನೂ ಆಳವಾಗಿ ಹೋಗ್ಲಿಕ್ಕೆ ಇಷ್ಟಪಡುತ್ತೇನೆ. So the staff is guidance. ಆ ಕೋಲು ಎಂಬುದಾಗಿ ನೋಡಿದ್ರೆ ಅದು ಒಂದು ಮಾರ್ಗದರ್ಶಿಯಾಗಿದೆ. And also I told the shepherd used the stick for the providence. ಮತ್ತೆ ಸಹ ನಾನು ಹೇಳಿದೆ, ಆ ಒಂದು ಕೋಲು ಅದು ಒದಗಿಸುವಂತದ್ದು ಆಗಿರುತ್ತದೆ. So in my life, ನನ್ನ ಜೀವಿತದಲ್ಲಿ few years back, ಅನೇಕ ವರ್ಷಗಳ ಹಿಂದೆ, so I just went to a remote place. I just wanted to sit and I just wanted to meditate. ನಾನು ಒಬ್ಬಂಟಿಗನಾಗಿ ಒಂದು ನಿರ್ಜನ ಪ್ರದೇಶಕ್ಕೆ ಹೋಗಿ ಅಲ್ಲಿ ಕೂತ್ಕೊಂಡು ವಾಕ್ಯ ಧ್ಯಾನ ಅಥವಾ ಮನನ ಮಾಡ್ಲಿಕ್ಕೆ ಹೋದೆ. I was little disturbed, so I just went little away from everyone and sat in a place where nobody is. ನನಗೆ ಸ್ವಲ್ಪ ಕಳವಳ ಆಗಿತ್ತು, ಅದಕ್ಕೆ ಯಾರೂ ಇಲ್ಲದಂತ ನಿರ್ಜನ ಪ್ರದೇಶದಲ್ಲಿ ಹೋಗಿ ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡೆ. In that remote place there was only one tree and I was just sitting under the tree. ಆ ಒಂದು ನಿರ್ಜನ ಪ್ರದೇಶದಲ್ಲಿ ಅಲ್ಲಿ ಒಂದೇ ಒಂದು ಮರ ಇತ್ತು, ಆ ಮರದ ಕೆಳಗೆ ನಾನು ಕೂತ್ಬಿಟ್ಟೆ. So this is a true thing which happened in my life. ಇದು ನನ್ನ ಜೀವಿತದಲ್ಲಿ ನಡೆದಂತ ಸತ್ಯ ಘಟನೆ. And after few minutes I can see a shepherd who has lot of sheep and goat. ಆ ಕೆಲವೊಂದು ನಿಮಿಷಗಳಾದ್ಮೇಲೆ ಅಲ್ಲಿ ಒಬ್ಬ ಕುರುಬನು ತನ್ನ ಅನೇಕ ಕುರಿ ಮತ್ತೆ ಮೇಕೆಗಳನ್ನು ತೆಗೆದುಕೊಂಡು ಬಂದ. I could see him from a very far distance. ಸುಮಾರು ದೂರದಿಂದ ನಾನು ಆತನನ್ನು ಕಂಡೆನು. And I was just seeing that, and he was approaching towards this tree. ನಾನು ನೋಡುತ್ತಿರಬೇಕಾದ್ರೆ ಆತನು ಈ ಮರದ ಕಡೆಗೇನೆ ಬರುವುದನ್ನು ಕಂಡೆನು. So as soon as he reached the place where I was under this tree, ನಾನಿದ್ದ ಕಡೆ ಆ ಮರದ ಕೆಳಗೇನೆ ಆತನು ಬಂದಾಗ, he has two things in his hand. ಆತನ ಕೈಯಲ್ಲಿ ಎರಡು ವಸ್ತುಗಳಿತ್ತು. One is the staff, one is the empty bucket. ಒಂದು ಕೋಲಿತ್ತು ಮತ್ತೆ ಒಂದು ಖಾಲಿಯಾದಂತ ಒಂದು ಬಕೆಟ್ ಇತ್ತು. So as soon as he came, he just kept the bucket there and he took the stick and
pull the leaves and break the leaves and stems and put it on the ground. ಆತನು ಬಂದ ಕೂಡಲೇ ಆ ಬಕೆಟ್ ಅನ್ನು ಪಕ್ಕಕ್ಕೆ ಹಿಡಿದು ಆ ಕೋಲಿಂದ ಆ ಎಲೆಗಳನ್ನು ಮುರಿದು ಆ ಕುರಿಗಳಿಗೆ ಮೇಕೆಗೆ ಹಾಕ್ಲಿಕ್ಕೆ ಶುರು ಮಾಡಿದ. So in the shade, all the sheep and the goats started grazing this. ಆ ಮರದ ನೆರಳನ ಅಡಿಯಲ್ಲಿ ಈ ಕುರಿ ಮತ್ತೆ ಮೇಕೆಗಳು ಆ ಎಲೆಗಳನ್ನು ತಿನ್ಲಿಕ್ಕೆ ಪ್ರಾರಂಭ ಮಾಡಿತು. And I was just observing everything. ನಾನು ಸುಮ್ಮನಿದ್ದು ಎಲ್ಲವನ್ನು ನೋಡುತ್ತಿದ್ದೆನು. And then after eating, these cattle just put their mouth in that bucket. ಈ ಊಟವನ್ನು ಎಲ್ಲ ತಿಂದಾದ್ಮೇಲೆ ಆ ಕುರಿ ಮತ್ತೆ ಮೇಕೆ ಎಲ್ಲ ಆ ಬಕೆಟ್ ಒಳಗೆ ಬಾಯಿಡ್ಲಿಕ್ಕೆ ಶುರು ಮಾಡಿತು. So searching for the water. ಅವು ನೀರನ್ನು ಹುಡುಕುತ್ತಿದ್ದವು. But that was an empty bucket. ಆದ್ರೆ ಅದೊಂದು ಖಾಲಿ ಬಕೆಟ್ ಆಗಿತ್ತು. I was having a question. ನಾನು ನನ್ನ ಹೃದಯದಲ್ಲಿ ಒಂದು ಪ್ರಶ್ನೆ ಇತ್ತು. This shepherd was able to provide the leaf for the food for the sheep, these cattle. ಈ ಕುರುಬನು ಆ ಕುರಿಗಳಿಗೆ ಬೇಕಾದಂತ ಎಲೆಗಳನ್ನು ಕಿತ್ತುಕೊಟ್ರು. But how will he give the water now, because this is a remote place? ಆದ್ರೆ ನೀರು ಹೇಗೆ ಒದಗಿಸಲಿಕ್ಕೆ ಸಾಧ್ಯ, ಯಾಕಂದ್ರೆ ಇದು ನಿರ್ಜನ ಪ್ರದೇಶ ಎಂಬುದಾಗಿ. For my surprise, ನಾನು ಚಕಿತವಾದಂತದ್ದು. So within few minutes, ಸ್ವಲ್ಪ ಕ್ಷಣಗಳಲ್ಲಿ, within 2 to 3 minutes, 2 ಅಥವಾ 3 ನಿಮಿಷಗಳಲ್ಲಿ, in that remote place I could see a water tank. The lorry came in that place. ಆ ನಿರ್ಜನ ಪ್ರದೇಶದಲ್ಲಿ ಒಂದು ನೀರಿನ ಒಂದು ಗಾಡಿ ಬಂತು. So it was just passing by. ಅದು ಆ ಸ್ಥಳವನ್ನು ಹಾದು ಹೋಗುತ್ತಿತ್ತು. There was no two-wheeler, there was no car, there was no other vehicles, but this vehicle, I don't know, still I am surprised how this came in that place. ಆ ದಾರಿಯಲ್ಲಿ ಒಂದು ಸ್ಕೂಟರ್ ಆಗಲಿ ಕಾರ್ ಆಗಲಿ ಹೋಗ್ಲಿಲ್ಲ, ಆದ್ರೆ ಈ ಬಂಡಿ ಹೇಗೆ ಬಂತು ನನಗೆ ಇವತ್ತಿಗೂ ಆಶ್ಚರ್ಯವಾಗಿದೆ. So this shepherd left that staff and everything and took that empty bucket and he ran in the front of that lorry. ಈ ಕುರುಬ ಆ ಕೋಲನ್ನು ಆ ಕುರಿಗಳನ್ನು ಬಿಟ್ಟು ಆ ಬಕೆಟ್ ಅನ್ನು ತೆಕ್ಕೊಂಡು ಆ ನೀರಿನ ಬಂಡಿಯ ಮುಂದೆ ಹೋಗಿ ನಿಂತ. And he just stood right opposite to the lorry saying that stop. ಆ ನೀರಿನ ಬಂಡಿಯ ಎದುರುಗಡೆ ಹೋಗಿ ನಿಂತುಕೊಂಡು ನಿಲ್ಲಿಸಿ ಎಂಬುದಾಗಿ ಕೂಗಿಕೊಂಡು. And he told that lorry driver that I want water because I need to give to my sheep. ಅದನ್ನು ಆ ಚಾಲಕನಿಗೆ ಹೇಳಿದನು, ನನಗೆ ನೀರು ಬೇಕು, ನನ್ನ ಕುರಿಗಳಿಗೆ ಒದಗಿಸಬೇಕು ಎಂಬುದಾಗಿ. And that man was so kind enough, he told that okay, you take it. ಆತನು ಕನಿಕರ ಪಟ್ಟು ಸರಿ ತಗೊಂಡು ಹೋಗಿ ಎಂಬುದಾಗಿ ಹೇಳಿದ. Almost 2-3 times this shepherd brought the water and all the sheep and the cattle were able to drink the water. 2-3 ಬಾರಿ ಈ ಕುರುಬನು ಹೋಗಿ ನೀರನ್ನು ತಂದಾಗ ಆ ಕುರಿಗಳು ಅದನ್ನು ಕುಡಿದವು. The Holy Spirit started speaking to me. ಪವಿತ್ರಾತ್ಮನು ನನ್ನೊಳಗೆ ಮಾತನಾಡಲಿಕ್ಕೆ ಪ್ರಾರಂಭಿಸಿದ. When this shepherd knows how to provide the leaf and the water to this sheep, ಈ ಲೌಕಿಕ ಒಂದು ಕುರುಬನಿಗೆ ಈ ಕುರಿಗಳಿಗೆ ಬೇಕಾದಂತ ಆಹಾರ ಮತ್ತೆ ನೀರನ್ನು ಒದಗಿಸಲಿಕ್ಕೆ ಗೊತ್ತು ಎಂಬುದಾಗಿ ನೋಡಿದರೆ, I am your shepherd, will I not know how to provide for you? ನಾನು ನಿನ್ನ ಕುರುಬನು, ನನಗೆ ಗೊತ್ತಿಲ್ಲವ ನಿನ್ನನ್ನು ಹೇಗೆ ನೋಡ್ಕೊಳ್ಬೇಕೆಂಬುದಾಗಿ. My God is a provider. ನನ್ನ ದೇವರು ಒದಗಿಸುವಾತನಾಗಿರುತ್ತಾನೆ. That was a direct message from God with a demonstration in that place. ಅದು ದೇವರಿಂದ ಬಂದಂತ ಒಂದು ಡೈರೆಕ್ಟ್ ಒಂದು ಸಂದೇಶವಾಗಿತ್ತು ನನಗೆ. ಮತ್ತೆ ಅದು ಎಲ್ಲ ಒಂದು ನಾಟಕದ ಉಪಾಧಿಯಲ್ಲಿ ನನಗೆ ಎಲ್ಲವೂ ಎದುರುಗಡೆ ಕಾಣಿಸಿತ್ತು. And my faith was shaken. ನನ್ನ ಒಂದು ನಂಬಿಕೆ ಅದು ಹಾಡಿಸಲ್ಪಟ್ಟಿತ್ತು. And in that remote place I went with little disturbed mind. ನಾನು ಸ್ವಲ್ಪ ಕಳವಳವಾದಂತ ಒಂದು ಪರಿಸ್ಥಿತಿನಲ್ಲಿ ಆ ನಿರ್ಜನ ಪ್ರದೇಶಕ್ಕೆ ಹೋದೆನು. But after seeing all this, ಇದನ್ನೆಲ್ಲ ನೋಡಿದ ಮೇಲೆ there was a great strength that God gave me to trust in Him. ಆದ್ರೆ ಅತಿ ದೊಡ್ಡ ಬಲ ದೇವರು ನನಗೆ ಕೊಟ್ಟನು ಆತನ ಮೇಲೆ ಭರವಸೆ ಇಡುವುದಕ್ಕೆ. No matter what kind of wilderness you are, ಯಾವುದೇ ಪರಿಸ್ಥಿತಿಯಾದಂತ ಒಂದು ನಿರ್ಜನ ಪ್ರದೇಶದಲ್ಲಿ ನೀವಿರಬಹುದು, no matter what the remote conditions that you are facing in your life, ನೀವು ಯಾವುದೇ ಒಂದು ಜನರಿಂದ ಕೈ ಬಿಡಲ್ಪಟ್ಟ ಒಂದು ಪರಿಸ್ಥಿತಿ, we have a shepherd. ನಮಗೆ ಒಬ್ಬ ಕುರುಬನುಂಟು. He has a staff in his hand, ಆತನ ಕೈಯಲ್ಲಿ ಕೋಲುಂಟು. and that staff will provide all our needs. ಆ ಕೋಲು ನಮಗೆ ಬೇಕಾಗಿರುವಂತ ಎಲ್ಲ ಅಗತ್ಯತೆಗಳನ್ನು ಪೂರೈಸುತ್ತದೆ. His name is Jesus Christ. ಆತನ ಹೆಸರು ಯೇಸು ಕ್ರಿಸ್ತನು ಎಂಬುದಾಗಿ. That is why David is writing that your rod and your staff, they're comforting me.
ಅದಕ್ಕೆ ದಾವೀದನು ಬರೆಯುತ್ತಿದ್ದಾನೆ, ನಿನ್ನ ದೊಣ್ಣೆ ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತದೆ ಎಂಬುದಾಗಿ. So the staff, one more reason why the shepherd uses. ಇನ್ನೊಂದು ಸಂಗತಿ ಯಾಕೆ ಕುರುಬನು ಈ ಕೋಲನ್ನು ಉಪಯೋಗಿಸಿದ್ದಾನೆ ಎಂಬುದಾಗಿ, when the sheep is fallen in a pit or in a slopy places. ಆ ಕುರಿ ಯಾವ್ದಾದ್ರೂ ಒಂದು ತಗ್ಗು ಪ್ರದೇಶ ಅಥವಾ ಮುಳ್ಳು ಗಿಡಗಳ ಮಧ್ಯೆ ಬಿದ್ದಿದ್ದರೆ, so which is the sheep which is caught in the bushes. ಆ ಒಂದು ಕುರಿ ಆ ಒಂದು ಮುಳ್ಳು ಗಿಡದ ಮಧ್ಯದಲ್ಲಿ ಸಿಲುಕಿಕೊಂಡಿದ್ದರೆ, so the shepherd used this to pull that back. ಆ ಕುರುಬನು ಆ ಒಂದು ಕೋಲನ್ನು ಉಪಯೋಗಿಸಿ ಅದಕ್ಕೆ ಸ್ಥಳ ಮಾಡಿಕೊಂಡು ಅದನ್ನು ಮತ್ತೆ ಹಿಂದಿರುಗಿ ತನ್ನ ಬಳಿಗೆ ತೆಗೆದುಕೊಳ್ಳುತ್ತಾನೆ. The same way today, if you're gone astray, ಅದೇ ರೀತಿಯಲ್ಲಿ ನೀವು ಮಾರ್ಗ ತಪ್ಪಿ ಹೋಗಿದ್ದರೆ, or any powers of darkness has taken you from the Lord, ಯಾವುದೇ ಕಾರ್ಗತ್ತಲು ನಿಮ್ಮನ್ನು ದೇವರಿಂದ ಮರೆಮಾಚಿದ್ದರು, today that staff is reaching out to you. ಆ ಕೋಲು ನಿಮ್ಮ ಕಡೆಗೆ ಬರುವಂತದ್ದಾಗಿರುತ್ತೆ. Today Jesus Christ is pulling back to his presence. ಯೇಸು ಕ್ರಿಸ್ತನು ಇವತ್ತು ನಿಮ್ಮನ್ನು ತನ್ನ ಒಂದು ಐಕ್ಯತೆಯಲ್ಲಿ ಎಳೆದುಕೊಳ್ಳುತ್ತಿದ್ದಾನೆ. I can sense in my spirit. ನನ್ನ ಒಂದು ಆತ್ಮದಲ್ಲಿ ನಾನು ಯೋಚಿಸುತ್ತಿದ್ದೇನೆ. I can see the hearts melting. ನಾನು ನೋಡುತ್ತಿದ್ದೇನೆ ಅನೇಕ ಹೃದಯಗಳು ಅವು ಕರಗುತ್ತಿದೆ. Because the love of Jesus is covering you right now. ಯಾಕಂದ್ರೆ ಯೇಸು ಕ್ರಿಸ್ತನ ಪ್ರೀತಿ ನಿಮ್ಮನ್ನು ಮರೆಮಾಚುವಂತ. His staff is reaching out to you. ಆತನ ಕೋಲು ನಿಮ್ಮ ಕಡೆಗೆ ಬರುತ್ತದೆ. Have you fallen somewhere? ನೀವೆಲ್ಲಾದ್ರೂ ಬಿದ್ದಿದ್ದೀರಾ? Are you caught up in a bush? ನೀವು ಯಾವ್ದಾದ್ರೂ ಮುಳ್ಳು ಗಿಡಗಳ ಮಧ್ಯೆ ಬಿದ್ದಿದ್ದೀರಾ? There is a staff which is going to protect you ಆ ಒಂದು ಕೋಲು ನಿಮ್ಮನ್ನು ಸಂರಕ್ಷಿಸುವಂತದ್ದು and to bring you back to the love of Christ. ಮತ್ತೆ ನಿಮ್ಮನ್ನು ಯೇಸು ಕ್ರಿಸ್ತನ ಪ್ರೀತಿ ಕಡೆಗೆ ಮತ್ತೆ ಸೆಳೆಕೊಳ್ಳುವಂತ. We all know about the lost sheep. ನಮಗೆಲ್ಲರಿಗೂ ಆ ಕಳೆದು ಹೋದಂತ ಕುರಿಯ ಬಗ್ಗೆ ಗೊತ್ತು. Where a shepherd had 100 sheep. ಎಲ್ಲಿ ಒಬ್ಬ ಕುರುಬನಿಗೆ 100 ಕುರಿಗಳು and one got lost. ಒಂದು ತಪ್ಪಿ ಹೋಯಿತು. And the shepherd went in search of the sheep. 99 ಕುರಿಗಳನ್ನು ಬಿಟ್ಟು ಆ ಒಂದು ಕುರಿಯನ್ನು ಹುಡುಕಿಕೊಂಡು ಆ ಕುರುಬನು ಹೋದನು. And the Bible says when the shepherd found the sheep, ದೇವರ ವಾಕ್ಯ ಹೇಳುತ್ತದೆ ಆ ಕುರುಬನು ಆ ಕುರಿಯನ್ನು ಕಂಡ ಕೂಡಲೇ he pulled it out from the bushes. ಆತನು ಆ ಮುಳ್ಳು ಪೊದೆಗಳಿಂದ ಆ ಕುರಿಯನ್ನು ಎತ್ತಿಕೊಂಡನು. And then he put on his shoulders. ಆತನು ಎತ್ತಿಕೊಂಡು ಆತನ ಹೆಗಲ ಮೇಲೆ ಹಾಕಿಕೊಂಡನು. Wow, what a wonderful God we serve. ಎಂತ ಒಂದು ದೊಡ್ಡ ದೇವರನ್ನು ನಾವು ಸೇವಿಸುತ್ತಿದ್ದೇವೆ. What a loving God we serve. ಎಂತ ಒಂದು ಪ್ರೀತಿಯುಳ್ಳ ದೇವರನ್ನು ನಾವು ಸೇವಿಸುತ್ತಿದ್ದೇವೆ. Instead of beating and hitting and all such things, but he carried and he took on his shoulders. ಅದನ್ನು ಹೊಡೆಯುವುದು ಬಡಿಯುವುದನ್ನು ಬಿಟ್ಟು ಅದನ್ನು ಪ್ರೀತಿಯಿಂದ ಎತ್ತಿಕೊಂಡು ಅದನ್ನ ಹೆಗಲ ಮೇಲೆ ಹಾಕಿಕೊಂಡು. Maybe today the habitual sins are taken you away from Christ. ಅನೇಕ ಒಂದು ಕಾಲಕ್ರಮೇಣವಾಗಿ ಬರುತ್ತಿರುವ ಪಾಪಗಳು ನಿಮ್ಮನ್ನು ದೇವರಿಂದ ದೂರವಿಟ್ಟಿರಬಹುದು. Maybe the social media has taken you away from the Christ. ಒಂದು ಸೋಷಿಯಲ್ ಮೀಡಿಯಾ ಎಂಬುದಾಗಿ ನೋಡಿದರೆ ಅದು ನಿಮ್ಮನ್ನು ದೇವರಿಂದ ದೂರ ಇಟ್ಟಿರಬಹುದು. Maybe your wrong habits and friends have taken you away from Christ. ಅನೇಕ ದುಶ್ಚಟಗಳು ಮತ್ತೆ ದುಶ್ಜನರ ಒಂದು ಹವ್ಯಾಸಗಳು ನಿಮ್ಮನ್ನು ದೇವರಿಂದ ದೂರ ಇಟ್ಟಿರಬಹುದು. Maybe like this lost sheep you have gone away from the shepherd. ಈ ಕಳೆದು ಹೋದ ಕುರಿಯಂತೆ ನೀವು ನಿಮ್ಮ ಕುರುಬನನ್ನು ಬಿಟ್ಟು ದೂರ ಹೋಗಿರಬಹುದು. Maybe some of you have lost your prayer life. ನಿಮ್ಮಲ್ಲಿ ಕೆಲವರು ನಿಮ್ಮ ಪ್ರಾರ್ಥನಾ ಜೀವಿತವನ್ನು ಕಳೆದುಕೊಂಡಿರಬಹುದು. Maybe some of you have lost meditating the word of God. ಕೆಲವೊಬ್ಬರು ನಿಮ್ಮ ವಾಕ್ಯದ ಧ್ಯಾನವನ್ನು ಬಿಟ್ಟಿರಬಹುದು. Step by step how the sheep was lost, the same way you have gone away from the shepherd. ಹೆಜ್ಜೆಯಾಗಿ ನೀವು ಹೇಗೆ ಈ ಕುರಿ ತನ್ನ ಕುರುಬನನ್ನು ಬಿಟ್ಟು ಹೋಯಿತೋ ಹಾಗೆ ನೀವು ದೇವರನ್ನು ಬಿಟ್ಟು ಹೋಗುತ್ತಿರಬಹುದು. But today the staff of God is reaching out to you. ಆದರೆ ಇವತ್ತು ದೇವರ ಕೋಲು ನಿಮ್ಮನ್ನು ಹುಡುಕುತ್ತಿದೆ. Instead of that hitting you, he is picking you up from the place you're fallen now. ನಿಮ್ಮನ್ನು ಹೊಡೆಯದೆ ನೀವು ಬಿದ್ದಿರುವ ಸ್ಥಳದಿಂದ ಪ್ರೀತಿಯಿಂದ ಎತ್ತುವಾತನಾಗಿರುತ್ತಾನೆ. The Bible says, ದೇವರ ವಾಕ್ಯ ಹೇಳುತ್ತದೆ, repent for the kingdom of God is near. ನಿಮ್ಮ ಪಾಪದ ಜೀವಿತದಿಂದ ನೀವು ಹಿಂದಿರುಗಿರಿ, ಯಾಕಂದ್ರೆ ದೇವರ ಒಂದು ರಾಜ್ಯ ಹತ್ತಿರವಿದೆ ಎಂಬುದಾಗಿ. So today if you repent, ಇವತ್ತು ನಿಮ್ಮ ಮನಸ್ಸು ಪಶ್ಚಾತ್ತಾಪ ಹೊಂದಿದರೆ, if you say, God, yes, I don't want this sin in my life, I want to
become a child of God. ಇವತ್ತು ದೇವರೇ ನನ್ನ ಪಾಪವು ಇದು ನನಗೆ ಬೇಡ, ನಾನು ದೇವರ ಮಗುವಾಗಲಿಕ್ಕೆ ಇಷ್ಟಪಡುತ್ತೇನೆ ಎಂಬುದಾಗಿ ಯೋಚಿಸಿದರೆ, His hands will pick you from where you have fallen. ಆತನ ಕೈಗಳು ನೀವೆಲ್ಲಿ ಬಿದ್ದಿದ್ದೀರೋ ಅಲ್ಲಿಂದ ಎತ್ತುವ The ಆತನಾಗಿರುತ್ತಾನೆ. staff will draw you near to Him. ಆ ಒಂದು ಕೋಲು ನಿಮ್ಮನ್ನು ಆತನ ಬಳಿಗೆ ಸೆಳೆಯುವಂತದಾಗಿರುತ್ತೆ. Hallelujah. ಹಾಲೆಲೂಯಾ. One, He will provide. ಮೊದಲನೇದಾಗಿ ಆತನು ನಿಮಗೆ ಒದಗಿಸುವ ಆತನಾಗಿರುತ್ತಾನೆ. He will guide. ಎರಡನೇದಾಗಿ ಆತನು ಮಾರ್ಗ ತೋರಿಸುವಂತನಾಗಿರುತ್ತಾನೆ. He will draw you near to Him. ಮೂರನೇದಾಗಿ ನಿಮ್ಮನ್ನು ತನ್ನ ಕಡೆಗೆ ಎತ್ತಿಕೊಳ್ಳುವ ಆತನಾಗಿರುತ್ತಾನೆ. As David is writing in verse 4, ದಾವೀದನು 23:4 ನೋಡುತ್ತೇವೆ. So thy rod and thy staff they comfort me. ನಿನ್ನ ದೊಣ್ಣೆ ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತದೆ ಎಂಬುದಾಗಿ. The rod ಆ ದೊಣ್ಣೆ is used for the wild animals which comes against the sheep. ಅದು ಒಂದು ಅಡವಿ ಪ್ರಾಣಿಗಳಿಗಿನ ದೂರ ಇಡ್ಲಿಕ್ಕೆ, ಆ ಕುರಿಗಳಿಂದ ದೂರ ಇಡ್ಲಿಕ್ಕೆ ಉಪಯೋಗಿಸುತ್ತಾರೆ. So the rod is used for the enemy, staff is used for the sheep. ಆ ಒಂದು ದೊಣ್ಣೆ ಏನಿದೆ ಅದು ಶತ್ರುಗಳಿಗೆ ಉಪಯೋಗಿಸುವಂತದ್ದಾಗಿರುತ್ತದೆ. ಆ ಕೋಲ್ ಏನಿದೆ ಅದು ಕುರಿಗಳಿಗೆ ಉಪಯೋಗಿಸುವಂತದ್ದಾಗಿರುತ್ತದೆ. So there are this two different sticks. ಇದು ಎರಡು ವಿಧವಾದಂತ ಕೋಲುಗಳಿಲ್ಲಿದೆ. As we told, it is a small and strong, the rod. ಒಂದು ದೊಣ್ಣೆ ನೋಡುವಂತಾದ್ರೆ ಅದು ಮೋಟಾಗಿರುತ್ತದೆ, ಗಟ್ಟಿಯಾಗಿರುತ್ತದೆ. The staff is long and lean. ಕೋಲ್ ಏನಿದೆ ಅದು ಉದ್ದಕ್ಕಿದೆ ಮತ್ತೆ ಅದು ಸಣ್ಣಕ್ಕೆ ಇದೆ. Listen to me very carefully. ನನ್ನನ್ನು ಗಮನವಿಟ್ಟು ಕೇಳಿಸಿಕೊಳ್ಳಿ. Staff is used for the sheep. ಕೋಲ್ ಏನಿದೆ ಅದು ಕುರಿಗಳಿಗೆ ಉಪಯೋಗಿಸುತ್ತದೆ. The rod is used for the enemies of the sheep. ಕೋಲ್ ಆ ದೊಣ್ಣೆ ಏನಿರುತ್ತದೆ ಅದನ್ನು ಆ ಕುರಿಗಳ ಶತ್ರುಗೆ ಉಪಯೋಗಿಸುವಂತ. Whatever comes against the sheep. ಯಾವುದಾದ್ರೂ ಆ ಕುರಿಗಳಿಗೋಸ್ಕರ ಬರುವಂತದ್ದಾಗಿದೆ. So when the wild animals come to eat or to kill and to tear the sheep, ಕಾಡು ಮೃಗಗಳು ಬಂದು ಆ ಕುರಿಗಳನ್ನು ಹರಿದು ತಿನ್ನಲಿಕ್ಕೆ ಬರುವಂತದ್ದಾದ್ರೆ, to kill and to disturb and to destroy the sheep, ಆ ಕುರಿಗಳನ್ನು ಕೊಂದು ಅದನ್ನು ಚದರಿಸುವುದಕ್ಕೆ ನೋಡುವಂತದ್ದಾದ್ರೆ, so the shepherd will use the rod to hit that wild animals. ಕುರುಬ ಆ ದೊಣ್ಣೆಯನ್ನು ಆ ಒಂದು ಪ್ರಾಣಿಯನ್ನು ಹೊಡೆದು ಬಿಸಾಡ್ಲಿಕ್ಕೆ ಉಪಯೋಗಿಸುತ್ತಾನೆ. So today our shepherd has the rod. ಇವತ್ತು ನಮ್ಮ ಕುರುಬರ ಕೈಯಲ್ಲಿ ಒಂದು ದೊಣ್ಣೆ ಇದೆ. Today whatever the enemy is against you, ಯಾವುದೇ ಶತ್ರು ನಿಮಗೆ ವಿರುದ್ಧವಾಗಿದ್ದರು, don't take the rod in your hand. ನಿಮ್ಮ ಕೈಯಲ್ಲಿ ದೊಣ್ಣೆ ತೆಗೆದುಕೊಳ್ಳಿ. The shepherd has the rod. ಆ ಕುರುಬನ ಕೈಯಲ್ಲಿ ಆ ದೊಣ್ಣೆ The ಇದೆ. Bible says ಸತ್ಯವೇದ in ಹೇಳುತ್ತದೆ Exodus chapter 14 verse 14, ವಿಮೋಚನಾ ಕಾಂಡ 14ನೇ ಅಧ್ಯಾಯ 14ನೇ, I will fight for you. ನಾನು ನಿಮಗೋಸ್ಕರ ಯುದ್ಧ ಮಾಡುತ್ತೇನೆ, I will fight for you. ನಾನು ನಿಮಗೋಸ್ಕರ ಯುದ್ಧ ಮಾಡುತ್ತೇನೆ. So many times we Christians take the rod to hit the enemy. ಅನೇಕ ಬಾರಿ ನಾವು ಕ್ರೈಸ್ತರು ಆ ದೊಣ್ಣೆಯನ್ನು ತೆಗೆದುಕೊಂಡು ನಮ್ಮ ಶತ್ರುಗೆ ಉಪಯೋಗಿಸುತ್ತೇವೆ. Battle belongs to God. ಆದ್ರೆ ಯುದ್ಧವು ಯೆಹೋವನದು, It's not ours. ಅದು ನಮ್ಮದಲ್ಲ. So the rod and the staff in the shepherd's hand. ಆ ದೊಣ್ಣೆ ಮತ್ತೆ ಅದು ಕೋಲು ಆ ಕುರುಬನ ಕೈಯಲ್ಲಿ. The rod protects the child of God. ಆ ದೊಣ್ಣೆ ಆ ದೇವರ ಒಂದು ಮಕ್ಕಳನ್ನು ಸಂರಕ್ಷಿಸುತ್ತದೆ. Whatever it might be a witchcraft or black magic or anything that is against you. ಯಾವುದೇ ಒಂದು ಪರಿಸ್ಥಿತಿ ಇರಬಹುದು, ಅದು ಆ ಮಾಟ ಮಂತ್ರದ್ದು ಅಥವಾ ಕಟ್ಟುಗಳದ್ದು ಯಾವುದೇ ಒಂದು ಪರಿಸ್ಥಿತಿ ನಿಮ್ಮ ವಿರುದ್ಧವಾಗಿ ಹೋಗುತ್ತಿರಬಹುದು. My shepherd, your shepherd has the rod in his hand. ನನ್ನ ಕುರುಬನು ನಿಮ್ಮ ಕುರುಬನ ಕೈಯಲ್ಲಿ ಆ ಒಂದು ದೊಣ್ಣೆ ಇದೆ. He will hit every powers of darkness which is against you. ಆತನು ಎಲ್ಲ ಕಾರ್ಗತ್ತಲನ್ನು ಹೊಡೆದು ಹಾಕಿ ನಿಮ್ಮ ವಿರುದ್ಧವಾಗಿ ಆತನು ಯುದ್ಧ ಮಾಡುವಂತನಾಗಿರುತ್ತಾನೆ. The Bible says, ಸತ್ಯವೇದವು ಹೇಳುತ್ತದೆ, no weapon formed against you shall ever prosper. ನಿಮಗೆ ವಿರುದ್ಧವಾಗಿ ಯಾವುದೇ ಆಯುಧ ಫಲಿಸದು ಎಂಬುದಾಗಿ. So you might be seeing many weapons of the enemy. ನಿಮಗೆ ವಿರುದ್ಧವಾಗಿ ಅನೇಕ ಆಯುಧಗಳು ನಿಮ್ಮ ಶತ್ರು ತಂದು ಹಾಕಿರಬಹುದು. The enemies might have tricked in many different ways to make you to fall down. ನಿಮ್ಮ ಶತ್ರು ಅನೇಕ ವಿಧದಲ್ಲಿ ನೀವು ಬೀಳಲಿಕ್ಕೆ ಮಾಡಿರಬಹುದು. So don't worry about all that. ಅದನ್ನು ಆಲೋಚಿಸಬೇಡಿ. Remember one thing. ಒಂದು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ. I have a shepherd. ನನಗೆ ಒಬ್ಬ ಕುರುಬನು. He has the rod in his hand. ಆತನ ಕೈಯಲ್ಲಿ ಒಂದು ದೊಣ್ಣೆ ಇದೆ. And his rod is enough.
ಆತನ ದೊಣ್ಣೆಯೇ ಸಾಕು to destroy all the powers of darkness. ಎಲ್ಲ ಕಾರ್ಗತ್ತಲನ್ನು ಚದುರಿಸುವುದಕ್ಕೆ. If the word of God has given that no weapon formed against you shall ever prosper, ದೇವರ ವಾಕ್ಯ ಹೇಳುತ್ತದೆ ಯಾವುದೇ ವಿಧವಾದಂತ ಆಯುಧವು ನಿಮ್ಮ ವಿರುದ್ಧ ಫಲಿಸದು. it's not for a joke sake it is given there. ಅದು ತಮಾಷೆಯಾಗಿ ವಾಕ್ಯ ಹೇಳುತ್ತಿಲ್ಲ. He knows that he is able to protect her. ಆತನಿಗೆ ಖಂಡಿತವಾಗ್ಲೂ ಗೊತ್ತು ಆತನು ನಿಮ್ಮನ್ನು ಸಂರಕ್ಷಿಸಲಿಕ್ಕೆ The devil which is disturbing your sleep, ಒಂದು ಸೈತಾನನು ನಿಮ್ಮ ನಿದ್ರೆಯನ್ನು ಕೆಡಿಸುತ್ತಿರಬಹುದು, disturbing your health, ನಿಮ್ಮ ಆರೋಗ್ಯವನ್ನು ಕೆಡಿಸುತ್ತಿರಬಹುದು, disturbing your peace, ನಿಮ್ಮ ಸಮಾಧಾನವನ್ನು ಕೆಡಿಸುತ್ತಿರಬಹುದು, disturbing in many fears. ಅನೇಕ ಭಯಗಳಿಂದ ನಿಮ್ಮನ್ನು ಕೆಡಿಸುತ್ತಿರಬಹುದು. Today God has the rod. ಇವತ್ತು ದೇವರ ಕೈಯಲ್ಲಿ ಒಂದು ದೊಣ್ಣೆ ಉಂಟು. Let that rod comfort you. ಆ ಒಂದು ದೊಣ್ಣೆ ನಿಮಗೆ ಒಂದು ಧೈರ್ಯ ಕೊಡುವಂತದ್ದಾಗಿದೆ. The staff ಆ ಕೋಲು will provide, ನಿಮಗೆ ಒದಗಿಸುತ್ತದೆ, guide, ನಿಮಗೆ ಮಾರ್ಗ ತೋರಿಸುತ್ತದೆ, and draw us near to him. ನಿಮ್ಮನ್ನು ಮತ್ತೆ ಆತನ ಬಳಿಗೆ ಸೆಳೆಕೊಳ್ಳುತ್ತದೆ. So the rod ಆ ದಂಡು will protect us ಅದು ನಮ್ಮನ್ನು ಸಂರಕ್ಷಿಸುತ್ತದೆ and strengthen us. ಮತ್ತೆ ನಮ್ಮನ್ನು ಬಲಗೊಳಿಸುತ್ತದೆ. Hallelujah. 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 Just imagine, ಸ್ವಲ್ಪ ಯೋಚನೆ ಮಾಡಿ ನೋಡಿ, there is a sheep in the field. ಒಂದು ಕುರಿ ಆ ಒಂದು ಮೈದಾನದಲ್ಲಿದೆ. The groups of sheep. ಆ ಕುರಿಗಳು ಮೈದಾನದಲ್ಲಿವೆ. And shepherd is there in a place just under the tree. ಆ ಕುರುಬನು ಆ ಒಂದು ಮರದ ಕೆಳಗೆ ಇರುತ್ತಾನೆ. And there is a wild fox or wild animal which comes to attack the sheep. ಒಂದು ತೋಳನೋ ನರಿನೋ ಈ ಕುರಿಗಳ ಮೇಲೆ ಬರುವಂತದ್ದಾಗಿರುತ್ತದೆ. So what will the sheep do? ಆ ಕುರಿಗಳೇನಾಗುತ್ತದೆ? So it will not face that wild animal and say that, oh come let us have a fight. ಅದು ಓ ಬಾ ನಾವು ಯುದ್ಧ ಮಾಡೋಣ ಎಂಬುದಾಗಿ ಅದು ಹೇಳುವುದಿಲ್ಲ. So if at all it goes in that way, ಆ ಕುರಿ ಆ ರೀತಿಯಲ್ಲಿ ಹೋದರೂ ಸಹ we all know that the sheep will be killed. ನಮಗೆಲ್ಲರಿಗೂ ಗೊತ್ತು ಆ ಕುರಿ ಸಾಯುತ್ತೆ ಎಂಬುದಾಗಿ. Because the sheep doesn't have the enough strength to face that. ಯಾಕಂದ್ರೆ ಆ ಕುರಿಗೆ ಅಷ್ಟು ಬೇಕಾದಂತ ಅದನ್ನ ಎದುರ್ಕೊಳ್ಳುವ ಬಲ ಅದರಲ್ಲಿಲ್ಲ. Generally when this happens, ಅನೇಕ ಬಾರಿ ಈ ರೀತಿ ಆಗಬೇಕಾದ್ರೆ what will the sheep do? ಆ ಕುರಿ ಏನನ್ನುತ್ತೆ, ಏನ್ ಮಾಡುತ್ತೆ? It will run towards where the shepherd is. ಅದು ತನ್ನ ಯಜಮಾನನು ಅಂದ್ರೆ ಕುರುಬನಿರುವ ಕಡೆಯೇ ಓಡಿ ಹೋಗುತ್ತದೆ. Is it right or wrong? ಅದು ಸರಿಯಾ ತಪ್ಪಾ? So you can just check it anywhere. ನೀವು ಎಲ್ಲಾದ್ರೂ ಅದನ್ನು ನೀವು ಪರಿಶೋಧಿಸಬಹುದು. So if the sheep get fear, it will run to the master. ಆ ಕುರಿಗೆ ಭಯವಾದಾಗ ಅದು ಆ ಕುರುಬನೊಟ್ಟಿಗೆ ಹೋಗುತ್ತದೆ. And what will the shepherd do? ಆಗ ಕುರುಬನ್ ಏನ್ ಮಾಡುತ್ತಾನೆ? He knows that he has the rod in his hand. ಆತನಿಗೆ ಗೊತ್ತು ಆತನ ಕೈಯಲ್ಲಿ ಆ ದಂಡಿದೆ ಎಂಬುದು. So this shepherd will rise up from that place. ಈ ಕುರುಬನು ಆ ಸ್ಥಳದಿಂದ ಎದ್ದು ಬಂದು, not to run away, ಅದು ಓಡಿ ಹೋಗ್ಲಿಕ್ಕಲ್ಲ, to make sure that the wild animal to run away. ಆ ಒಂದು ಕಾಡು ಪ್ರಾಣಿ ಓಡೋಗ್ಲಿಕ್ಕೆ ಆತನು ಎದ್ದೇಳುವಂತ. He will fight for his sheep. ಆತನು ತನ್ನ ಕುರಿಗೋಸ್ಕರ ಯುದ್ಧ ಮಾಡುವಂತನಾಗಿರುತ್ತಾನೆ. And he will make sure that there is no harm happening to the sheep. ಆತನು ಖಂಡಿತವಾಗ್ಲೂ ನೋಡ್ಕೊಳ್ಳುತ್ತಾನೆ ಆಗಿರುತ್ತಾನೆ, ಅದಕ್ಕೆ ಏನೂ ಕೆಡುಕು ಬರದೇ ಇರದೆ. He will do his best to fight against that enemy and make sure the sheep is protected. ತನ್ನ ಶಕ್ತಿ ಸಾಮರ್ಥ್ಯವನ್ನು ಆ ಒಂದು ಕುರಿಗಳನ್ನು ಸಂರಕ್ಷಿಸಲಿಕ್ಕೆ ಆತನು ಎಷ್ಟು ಪ್ರಯತ್ನ ಪಡ್ತಾನೋ ಅಷ್ಟು ಪ್ರಯತ್ನ ಪಡ್ತಾನೆ. Same way, ಅದೇ ರೀತಿಯಲ್ಲಿ when enemy attacks you, ಒಂದು ವೈರಿ ನಿಮ್ಮ ಕಡೆಗೆ ಬರುವಂತದಾಗಿದೆ, don't try to take the rod and attack the enemy. ನೀವು ದಂಡನ್ನು ತೆಗೆದುಕೊಂಡು ಆತನ ವಿರುದ್ಧ ಹೋಗಬೇಡಿ. Instead of that, ಅದಕ್ಕಿಂತ run to the shepherd. ನೀವು ನಿಮ್ಮ ಕುರುಬನ ಬಳಿಗೆ ಓಡಿ. Run to Jesus Christ. ಯೇಸು ಸ್ವಾಮಿಯ ಬಳಿಗೆ ಓಡಿ. Is there anybody facing fear, anxiety, or the witchcraft and black magic and spirits of darkness is attacking you? ಯಾರಾದ್ರೂ ಭಯ ಭೀತಿಯಲ್ಲಿ ಮತ್ತೆ ಒಂದು ಅಸಮಾಧಾನ ಮತ್ತೆ ಕತ್ತಲೆಯ ಶಕ್ತಿ ನಿಮ್ಮನ್ನು ಕಾಡುವಂತದಾಗಿದ್ದರೆ, run to Jesus. ಯೇಸುವಿನ ಬಳಿಗೆ ಓಡಿ ಹೋಗಿ. He has the rod in his hand. ಆತನ ಕೈಯಲ್ಲಿ ದಂಡುಂಟು. And he will protect you. ಆತನು ನಿಮ್ಮನ್ನು ಸಂರಕ್ಷಿಸುತ್ತಾನೆ. May this word give us the comfort. ಈ ವಾಕ್ಯವು ನಿಮಗೆ ಆಧರಣೆಯಾಗಿರಲಿ. Thy rod
ನಿನ್ನ ದೊಣ್ಣೆಯು and thy staff, ನಿನ್ನ ಕೋಲು they comfort me. ನನಗೆ ಧೈರ್ಯ ಕೊಡುತ್ತದೆ. Because we are the sheep of the shepherd called Jesus Christ. ಯಾಕಂದ್ರೆ ನಾವೆಲ್ಲ ಕುರಿಗಳಾಗಿರುತ್ತೇವೆ ಆ ಯೇಸು ಕ್ರಿಸ್ತನೆಂಬ ಕುರುಬನಿಗೆ. I would like to continue about this rod in the next episode. ಮುಂದಿನ ಸಂಚಿಕೆಯಲ್ಲಿ ಈ ಒಂದು ದೊಣ್ಣೆ ಮತ್ತೆ ಕೋಲಿನ ಬಗ್ಗೆ ನಾನು ಮುಂದುವರಿಸಲಿಕ್ಕೆ ಇಷ್ಟಪಡುತ್ತೇನೆ. Stay tuned and God bless you. ನಮ್ಮನ್ನು ನೋಡುತ್ತೀರಿ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. Staff, ದೊಣ್ಣೆ, guidance, providence and draws near. ಕೋಲು ಅದು ದಾರಿ ತೋರಿಸುತ್ತದೆ, ನಮಗೆ ಒದಗಿಸುತ್ತದೆ ಮತ್ತೆ ನಮ್ಮನ್ನು ಹತ್ರಕ್ಕೆ ಸೆಳೆದುಕೊಳ್ಳುತ್ತದೆ. Rod, ದೊಣ್ಣೆ protects us ಅದು ನಮ್ಮ ಸಂರಕ್ಷಿಸುತ್ತದೆ and give us the strength. ನಮಗೆ ಬಲ ಕೊಡುತ್ತದೆ. May God bless you through these words. ದೇವರು ನಿಮ್ಮನ್ನು ಈ ವಾಕ್ಯಗಳಿಂದ ಆಶೀರ್ವದಿಸಲಿ. Amen. ಆಮೆನ್.